ಎಲ್ಲರಿಗೂ ನಮಸ್ಕಾರ. Namaste to all. Today we are going to learn spoken Kannada through a story, and this story teach us some moral. So let's see what kind of moral we are going to learn and what kind of words we are going to learn through this story. ರಾಜಸ್ಥಾನದಲ್ಲಿ ಒಬ್ಬ ರಾಜ ಇದ್ದನು ಆರ್ ರಾಜನು ಇದ್ದನು. ರಾಜಸ್ಥಾನ್ ಮೇ ಏಕ್ ರಾಜ ಥಾ. ರಾಜಸ್ಥಾನದಲ್ಲಿ ಒಬ್ಬ ರಾಜ ಇದ್ದನು. ಅರಬ್ಬಿನ ಒಬ್ಬ ರಾಜನು ಈ ರಾಜನಿಗೆ 2 ಪಕ್ಷಿಗಳನ್ನು ಉಡುಗೊರೆಯಾಗಿ ಕೊಟ್ಟರು. ಅರಬ್ಬಿನ ಒಬ್ಬ ರಾಜ ಈ ರಾಜನಿಗೆ 2 ಪಕ್ಷಿಗಳನ್ನು ಉಡುಗೊರೆಯಾಗಿ ಕೊಟ್ಟರು. अरब के एक बादशाह ने राजा को 2 पक्षी भेंट किया. ರಾಜನು ತುಂಬ ಸಂತೋಷಪಟ್ಟನು ಆರ್ ರಾಜನಿಗೆ ತುಂಬ ಸಂತೋಷ ಆಯಿತು. ರಾಜ ಬಹುತ್ ಖುಷ್ ಹುವಾ. ಆ 2 ಪಕ್ಷಿಗಳಲ್ಲಿ ಒಂದು ಪಕ್ಷಿ ತುಂಬ ಎತ್ತರದವರೆಗೂ ಹಾರುತ್ತಿತ್ತು. ಆ 2 ಪಕ್ಷಿಗಳಲ್ಲಿ ಒಂದು ಪಕ್ಷಿ ತುಂಬ ಎತ್ತರದವರೆಗೂ ಹಾರುತ್ತಿತ್ತು ಆರ್ ಹಾರ್ತಾ ಇತ್ತು. उन दो पक्षियों में से एक पक्षी तो बहुत ऊंचाई तक उड़ रहा था. ಆದರೆ ಮತ್ತೊಂದು ಪಕ್ಷಿಯು ಮರದ ಕೊಂಬೆಗೆ ನೇತಾಡಿಕೊಂಡಿತ್ತು ಆರ್ ನೇತಾಡುತ್ತಿತ್ತು. ಅದು ಹಾರಲೇ ಇಲ್ಲ. ಆದರೆ ಮತ್ತೊಂದು ಪಕ್ಷಿಯು ಮರದ ಕೊಂಬೆಗೆ ನೇತಾಡುತ್ತಿತ್ತು ಆರ್ ಅದು ಹಾರಲೇ ಇಲ್ಲ. ಲೇಕಿನ್ दूसरा पक्षी पेड़ की डाल पर टीका हुआ था. ರಾಜನು ತುಂಬ ಚಿಂತಾಕ್ರಾಂತನಾದ. ರಾಜನು ಚಿಂತಿಸೋದಕ್ಕೆ ಪ್ರಾರಂಭಿಸಿದ. ರಾಜ ಬಹುತ್ ಪರೇಶಾನ್ ಹೋ ಗಯಾ. ರಾಜನ ವೈದ್ಯರು ಸಹ ತುಂಬ ಪ್ರಯತ್ನ ಮಾಡಿದರು. ಆದರೆ ಆ ಪಕ್ಷಿ ಹಾರಲೇ ಇಲ್ಲ. राजा के वैद्यों ने भी बहुत कोशिश की पर वह पक्षी नहीं उड़ा. ನಂತರ ರಾಜನು ತನ್ನ ರಾಜ್ಯದಲ್ಲಿ ಡಂಗೂರ ಹೊಡೆಸಿದ. ಯಾರು ಆ ಪಕ್ಷಿಯನ್ನು ಹಾರುವಂತೆ ಮಾಡುತ್ತಾರೋ ಅವರಿಗೆ ಬಹಳ ದೊಡ್ಡ ಬಹುಮಾನ ಸಿಗುತ್ತದೆ ಅಂತ ತಿಳಿಸಿದ ಆರ್ ಅಂತ ಡಂಗೂರ ಹೊಡೆಸಿದ. ನಂತರ ರಾಜನು ತನ್ನ ರಾಜ್ಯದಲ್ಲಿ ಡಂಗೂರ ಹೊಡೆಸಿದ. ಯಾರು ಆ ಪಕ್ಷಿಯನ್ನು ಹಾರುವಂತೆ ಮಾಡುತ್ತಾರೋ ಅವರಿಗೆ ಬಹಳ ದೊಡ್ಡ ಬಹುಮಾನ ಸಿಗುತ್ತದೆ ಅಂತ ಡಂಗೂರ ಹೊಡೆಸಿದ. फिर राजा ने अपने राज्य में डिंडोरा पिटवाया कि जो भी इस पक्षी को उड़ाकर दिखाएगा उसे बहुत बड़ा इनाम मिलेगा. ದೂರದಿಂದ ಬೇರೆ ಬೇರೆ ಜನರು ಬಂದರು ಮತ್ತು ಪ್ರಯತ್ನ ಮಾಡಿದರು. दूर से अलग अलग लोग आए और कोशिश की इस ಪ್ರಯತ್ನ ಮಾಡಿದರು. ಆದರೆ ಯಾರೂ ಸಫಲರಾಗಲಿಲ್ಲ. ಸಫಲರು ಆಗಲಿಲ್ಲ. ವಿ ಕ್ಯಾನ್ ಜಾಯಿನ್ ಇಟ್. ಸಫಲರಾಗಲಿಲ್ಲ. पर कोई भी
सफल नहीं हो पाया. ನಂತರ ಒಬ್ಬ ಬಡ ರೈತನು ರಾಜನ ದರ್ಬಾರಿನ ಒಳಗೆ ಬಂದನು. ನಂತರ ಒಬ್ಬ ಬಡ ರೈತನು ರಾಜನ ದರ್ಬಾರಿನ ಒಳಗೆ ಬಂದನು. फिर एक गरीब किसान राजा के दरबार में आया. ಮತ್ತು ತಾನು ಆ ಪಕ್ಷಿಯನ್ನು ಹಾರುವಂತೆ ಮಾಡುತ್ತೇನೆ ಅಂತ ಹೇಳಿದ. ಮತ್ತು ತಾನು ಆ ಪಕ್ಷಿಯನ್ನು ಹಾರುವಂತೆ ಮಾಡುತ್ತೇನೆ ಎಂದು ಹೇಳಿದ. इंस्टेड ಎಂದು वी कैन यूज ಅಂತ आल्सो. और बोला कि वह इस पक्षी को उड़ा कर दिखा सकता है. ದರ್ಬಾರಿನಲ್ಲಿ ಕುಳಿತಿದ್ದ ಎಲ್ಲ ಜನರು ಆತನನ್ನು ಅಪಹಾಸ್ಯ ಮಾಡಿದರು. ದರ್ಬಾರಿನಲ್ಲಿ ಕುಳಿತಿದ್ದ ಎಲ್ಲ ಜನರು ಆತನನ್ನು ಅಪಹಾಸ್ಯ ಮಾಡಿದರು. दरबार में बैठे सब लोग उसका मजाक बनाने लगे. ದೊಡ್ಡ ದೊಡ್ಡ ವೈದ್ಯರು ಯಾವ ಕೆಲಸವನ್ನು ಮಾಡಲು ಸಾಧ್ಯ ಆಗಲಿಲ್ಲವೋ ಅದನ್ನು ಈ ಸಾಮಾನ್ಯ ರೈತನು ಹೇಗೆ ಮಾಡ್ತಾನೆ ಅಂತ ಅಂದುಕೊಂಡ್ರು. ದೊಡ್ಡ ದೊಡ್ಡ ವೈದ್ಯರು ಯಾವ ಕೆಲಸವನ್ನು ಮಾಡಲು ಸಾಧ್ಯ ಆಗಲಿಲ್ಲವೋ ಅದನ್ನು ಈ ಸಾಮಾನ್ಯ ರೈತನು ಹೇಗೆ ಮಾಡ್ತಾನೆ ಅಂತ ಅಂದುಕೊಂಡ್ರು. कि जो बड़े बड़े वैद्य नहीं कर सके वो ये आम किसान कैसे करेगा. ಆದರೆ ಆ ರೈತ ಗಂಭೀರವಾಗಿ ನಿಂತುಕೊಂಡಿದ್ದ, ಏನೂ ಮಾತಾಡಲಿಲ್ಲ. ಆದರೆ ಆ ರೈತ ಗಂಭೀರವಾಗಿ ನಿಂತುಕೊಂಡಿದ್ದ, ಏನೂ ಮಾತಾಡಲಿಲ್ಲ ಆರ್ ಏನನ್ನೂ ಮಾತಾಡಲಿಲ್ಲ. ಪರ್ ವಹ ಕಿಸಾನ್ ಚುಪ್ಚಾಪ್ ಖಡಾ ರಹಾ. ರಾಜನು ಆತನಿಗೂ ಆ ರೈತನಿಗೂ ಅವಕಾಶ ಕೊಟ್ಟನು. ರಾಜನು ಆ ರೈತನಿಗೂ ಅವಕಾಶ ಕೊಟ್ಟನು. ರಾಜನೇ ಉಸೇ ಭೀ ಮೌಕಾ ದಿಯಾ. ಆ ರೈತನು ಆ ಮರದ ಮೇಲೆ ಹತ್ತಿದನು ಮತ್ತು ಯಾವ ಕೊಂಬೆಯ ಮೇಲೆ ಆ ಪಕ್ಷಿ ಕುಳಿತುಕೊಂಡಿತ್ತೋ ಆ ಕೊಂಬೆಯನ್ನು ಕಡಿದು ಬಿಟ್ಟ. ಆ ರೈತನು ಆ ಮರದ ಮೇಲೆ ಹತ್ತಿದನು ಮತ್ತು ಯಾವ ಕೊಂಬೆಯ ಮೇಲೆ ಆ ಪಕ್ಷಿ ಕುಳಿತುಕೊಂಡಿತ್ತೋ ಆ ಕೊಂಬೆಯನ್ನು ಕಡಿದು ಬಿಟ್ಟ. ಕಿಸಾನ್ ಉಸ್ ಪೇಡ್ ಪರ್ ಚढ़ा और जिस डाल पर वह पक्षी बैठा था उसे काट दी. ಮತ್ತು ತಕ್ಷಣ ಆ ಪಕ್ಷಿಯು ತನ್ನ ರೆಕ್ಕೆಗಳನ್ನು ಬಿಚ್ಚಿ ಹಾರತೊಡಗಿತು. ತಕ್ಷಣ ಆ ಪಕ್ಷಿಯು ಅದರ ರೆಕ್ಕೆಗಳನ್ನು ಬಿಚ್ಚಿ ಹಾರತೊಡಗಿತು. और अचानक वह पक्षी अपने पंख फैलाकर उड़ने लगा. ನೋಡುತ್ತಾ ನೋಡುತ್ತಾ ಆ ಪಕ್ಷಿಯು ಬಹಳ ಎತ್ತರಕ್ಕೆ ಹಾರಿ ಹೋಯಿತು. ನೋಡುತ್ತಾ ನೋಡುತ್ತಾ ಆ ಪಕ್ಷಿಯು ಬಹಳ ಎತ್ತರಕ್ಕೆ ಹಾರಿ ಹೋಯಿತು. देखते ही देखते बहुत ऊंचाइयों तक पहुंच गया. ರಾಜನು ಬಹಳ ಸಂತೋಷಪಟ್ಟ. और ರಾಜನಿಗೆ ತುಂಬಾ ಸಂತೋಷವಾಯಿತು. ರಾಜ बहुत खुश हुआ. किसान ने बताया कि डाल पर बैठा पक्षी अपने कंफर्ट जोन में था. किसान ने बताया कि डाल पर बैठा पक्षी अपने कंफर्ट जोन में था. ಕೊಂಬೆಯ ಮೇಲೆ ಕುಳಿತಿದ್ದ ಪಕ್ಷಿಯು ತನ್ನ ಕಂಫರ್ಟ್ ಝೋನ್ನಲ್ಲಿ ಇತ್ತು ಎಂದು ರೈತನು ಹೇಳಿದನು. ಹಿಯರ್ ವಿ ಹ್ಯಾವ್ ರಿಟನ್ ಆಸ್ ಯಾರೋ, ಪ್ಲೀಸ್ ಮೇಕ್ ಇಟ್ ಆಸ್ ರೈತ ಆ ರೈತನು ವಿಚ್ ಇಸ್ ಕಿಸಾನ್. ಕೊಂಬೆಯ ಮೇಲೆ ಕುಳಿತಿದ್ದ ಪಕ್ಷಿಯು ತನ್ನ ಕಂಫರ್ಟ್ ಝೋನ್ನಲ್ಲಿ ಇತ್ತು
ಆರ್ ಆರಾಮದಾಯಕ ಸ್ಥಿತಿಯಲ್ಲಿ ಇತ್ತು ಎಂದು ರೈತನು ಹೇಳಿದನು. ಮತ್ತು ಅದೇ ಕಾರಣಕ್ಕೆ ಅದು ಹಾರುವ ಪ್ರಯತ್ನ ಮಾಡುತ್ತಿರಲಿಲ್ಲ. ಮತ್ತು ಅದೇ ಕಾರಣಕ್ಕೆ ಅದು ಹಾರುವ ಪ್ರಯತ್ನ ಮಾಡುತ್ತಿರಲಿಲ್ಲ. और इसलिए वह उड़ने की कोशिश नहीं कर रहा था. ಆದರೆ ಕೊಂಬೆ ಮುರಿದ ತಕ್ಷಣ ಅದಕ್ಕೆ ಬೇರೆ ವಿಧಿ ಇರಲಿಲ್ಲ, ಆರ್ ಬೇರೆ ದಾರಿ ಇರಲಿಲ್ಲ, ಅದು ಹಾರಲೇಬೇಕಾಯಿತು. पर जैसे ही डाल कटी और वह चैलेंजिंग सिचुएशन में आया, वह तुरंत उड़ने लगा. ಆದರೆ ಕೊಂಬೆ ಮುರಿದ ತಕ್ಷಣ ಅದಕ್ಕೆ ಬೇರೆ ದಾರಿ ಇರಲಿಲ್ಲ, ಅದು ಹಾರಲೇಬೇಕಾಯಿತು. ಅದಕ್ಕೆ ತನ್ನ ಜೀವವನ್ನು ಉಳಿಸಿಕೊಳ್ಳುವುದು ತುಂಬ ಮುಖ್ಯವಾಗಿತ್ತು. ಟು ಸೇವ್ ಇಟ್ಸ್ ಲೈಫ್ ವಾಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಬರ್ಡ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಆ ಪಕ್ಷಿಯ ರೀತಿಯಲ್ಲೇ ನಾವು ಸಹ ಕಂಫರ್ಟ್ ಝೋನ್ನಿಂದ ಹೊರಗೆ ಬರಲು ಇಚ್ಛಿಸೋದಿಲ್ಲ ಆರ್ ಬಯಸೋದಿಲ್ಲ. ವಿ ಆಲ್ಸೋ डोंट लाइक टू कम आउट फ्रॉम द कंफर्ट जोन, इजंट इट? ठीक उसी पक्षी की तरह हम भी अपनी जिंदगी के कंफर्ट जोन से बाहर नहीं आना चाहते. ಏನಾದರೂ ಹೊಸದಾದುದನ್ನು ಮಾಡಲು ಅಥವಾ ಕಲಿಯಲು ಮುಂದಾಗುವುದಿಲ್ಲ. ಕಷ್ಟಸಾಧ್ಯವಾದ ಕೆಲಸಗಳನ್ನು ಮಾಡಲು ಹೆದರುತ್ತೇವೆ. कुछ नया करने या सीखने में डरते हैं. स्वयं को चैलेंज करने से डरते हैं. ಆದರೆ ನಾವು ಒಂದು ವಿಚಾರವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಎಲ್ಲಿಯವರೆಗೂ ಕೊಂಬೆ ಮುರಿಯುವುದಿಲ್ಲವೋ ಅಲ್ಲಿಯವರೆಗೂ ನಾವು ಹಾರೋದಿಲ್ಲ. ಆದರೆ ನಾವು ಒಂದು ವಿಚಾರವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಎಲ್ಲಿಯವರೆಗೂ ಕೊಂಬೆ ಮುರಿಯೋದಿಲ್ಲವೋ ಅಲ್ಲಿಯವರೆಗೂ ನಾವು ಹಾರೋದಿಲ್ಲ. पर हम ये नहीं जानते कि जब तक डाल कटेगी नहीं तब तक हम उड़ेंगे नहीं. पर हम ये नहीं जानते हैं कि जब तक डाल कटेगी नहीं तब तक हम उड़ेंगे नहीं. ಮತ್ತು ನಾವು ಹಾರಲಿಲ್ಲ ಅಂದರೆ ಎತ್ತರಕ್ಕೆ ಹೇಗೆ ತಲುಪುತ್ತೇವೆ? ಮತ್ತು ನಾವು ಹಾರಲಿಲ್ಲ ಅಂದರೆ ಎತ್ತರಕ್ಕೆ ಹೇಗೆ ತಲುಪ್ತೀವಿ? और यदि हम उड़ेंगे नहीं तो हम नई ऊंचाइयों तक कैसे पहुंचेंगे? I hope this video would be useful to you all. Please subscribe our channel and share our videos to all your friends. We also do conduct online classes for spoken Kannada. If you are interested, please do call us at 93418 or 83105 57096. Namaste and Jai Hind.